ಬಿಜೆಪಿಯ ಅಶ್ವಮೇಧದ ಕುದುರೆಯನ್ನು ತಡೆಯೋರು ಯಾರು? ಬಿಜೆಪಿ ಗಂಗೋತ್ರಿಯಿಂದ ಗಂಗಾಸಾಗರದವರೆಗೂ ನಮ್ಮದೇ ಸರ್ಕಾರ ಅಂತ ಹೇಳ್ತಾ ಇದೆ. 22 ರಾಜ್ಯಗಳಲ್ಲಿ ಬಿಜೆಪಿ ಅದರ ಮಿತ್ರ ಪಕ್ಷಗಳು ಸೇರಿಕೊಂಡು ಅಧಿಕಾರದಲ್ಲಿದೆ. ಈ ಬಿಜೆಪಿಯ ಒಂದು ದಂಡಯಾತ್ರೆಯನ್ನು ತಡೆಯೋದಕ್ಕೆ ಯಾರಿಂದಲೂ ಆಗ್ತಾ ಇಲ್ಲ. ಇದು ಸಾಧ್ಯ ಆಗಿದ್ದು ಹೇಗೆ ಅನ್ನೋ ಸೀಕ್ರೆಟ್ ಜೊತೆಗೆ ಬಂಗಾಲದಲ್ಲಿ ಇದೇ ಮಮತಾ ಬ್ಯಾನರ್ಜಿಯನ್ನು ಸೋಲಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಲಾಗ್ತಾಯಿತ್ತು. ಸಮೀಕ್ಷೆಗಳಲ್ಲಿ ಕೂಡ ಒಂದೆರಡು ಸಮೀಕ್ಷೆಗಳು ಬಿ ಜೆ ಪಿ ಪರವಾಗಿತ್ತು ಬಿಟ್ಟರೆ ಬೇರೆ ಸಮೀಕ್ಷೆಗಳಲ್ಲಿ ಎರಡೂ ಕಡೆಗೆ ಹೋಗಬಹುದು ಅಂತ ಇತ್ತು. ಬಿ ಜೆ ಪಿ ಮಾಡಿದಂಥ ಆ ಮ್ಯಾಜಿಕ್ ಇದೆಯಲ್ಲ, ಆ ಮ್ಯಾಜಿಕ್ ಏನು ಹಾಗಾದರೆ? ಈಗ ಬಿ ಜೆ ಪಿ ಗೆದ್ಕೊಂಡು ಬಂದಿರುವ ರಾಜ್ಯಗಳಿದೆಯಲ್ಲ, ಆ ರಾಜ್ಯಗಳನ್ನು ನೋಡ್ತಾ ಹೋದರೆ ಗೊತ್ತಾಗುತ್ತೆ ಅದೆಷ್ಟು ರಾಜ್ಯಗಳನ್ನು 2024 ನಂತರ ಬಿ ಜೆ ಪಿ ಗೆಲ್ತು ಅಂತ. ಹಾಗಂತ ಬಿ ಜೆ ಪಿ ಒಂದು ಗೆಲುವಿನ ಉನ್ಮಾದದಲ್ಲಿದೆಯಾ? ಖಂಡಿತ ಇಲ್ಲ. ಬಿ ಜೆ ಪಿಗೆ ಆತಂಕ ಇದೆ, ಭಯ ಇದೆ. ಬಿ ಜೆ ಪಿಗೆ ಭಯನಾ? ಬಿ ಜೆ ಪಿ ಗೆಲ್ತಾ ಇರೋದು ನೋಡಿದರೆ ಯಾರನ್ನೂ ನಾವು ಕೇರ್ ಮಾಡಲ್ಲ, ಡೋಂಟ್ ಕೇರ್ ಅಂತ ಇರುವ ಬಿ ಜೆ ಪಿಗೆ ಭಯ ಬಂದಿದ್ದು ಯಾವಾಗ? ಬಿ ಜೆ ಪಿಗೂ ಭಯ ಬಂತು. ಆ ಭಯದಿಂದಾನೇ ಬಿ ಜೆ ಪಿ ಸತತವಾಗಿ 5-6 ರಾಜ್ಯಗಳನ್ನು ಗೆಲ್ಲೋದಕ್ಕಾಯಿತು. ಆ ಬಂದ ಭಯ ಅದು ಗೆದ್ದ ರಾಜ್ಯಗಳು ಯಾವುದು, ಎಲ್ಲಿ ಭಯ ಆಯಿತು ಅಂತ ಹೇಳ್ತೀನಿ. 2024 ಲೋಕಸಭಾ ಚುನಾವಣೆಯಲ್ಲಿ ಈ ಸಮೀಕ್ಷೆಗಳು ಏನು ಅಬ್ಕಿ ಬಾರ್ 400 ಪಾರ್ ಅಂತೇನು ಬಿ ಜೆ ಪಿಯವರು ಹೇಳ್ತಾ ಇದ್ರು, 400ಕ್ಕಿಂತ ಹೆಚ್ಚಿನ ಸ್ಥಾನ ಗೆಲ್ತೀವಿ ಅಂತ, ಅದು ಆಗಿಬಿಡುತ್ತೆ ಅಂತ ಹೇಳಿದರು. ನರೇಂದ್ರ ಮೋದಿ 350 ಮೇಲೆ ಹೋಗ್ಬಿಡ್ತಾರೆ, 300 ಮೇಲಂತೂ ಗ್ಯಾರಂಟಿ. 2014-19ಕ್ಕಿಂತ ಹೆಚ್ಚು 24ರಲ್ಲಿ ಬಂದೇ ಬರುತ್ತೆ. ಬರಲಿಲ್ಲ. ಬಿ ಜೆ ಪಿ 240ಕ್ಕೆ ಇಳಿತು. ಅಲ್ಲಿಂದ ಶುರುವಾಯಿತು ಬಿ ಜೆ ಪಿಗೆ ಆತಂಕ. ಅಲ್ಲಿಂದ ಅಲರ್ಟ್ ಆದ ಬಿ ಜೆ ಪಿ ಮತ್ತಾವತ್ತೂ ಎಡವಲೇ ಇಲ್ಲ. ಕಳೆದ 2 ವರ್ಷಗಳಲ್ಲಿ ಬಿ ಜೆ ಪಿ ಗೆದ್ದಿದ್ದು ಎಷ್ಟು ರಾಜ್ಯಗಳನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಬಿ ಜೆ ಪಿ ಹರಿಯಾಣ ಗೆಲ್ತು, ಬಿ ಜೆ ಪಿ ಮಹಾರಾಷ್ಟ್ರ ಗೆಲ್ತು, ಬಿ ಜೆ ಪಿ ದೆಹಲಿ ಗೆದ್ದಿದೆ, ಬಿ ಜೆ ಪಿ ಬಿಹಾರವನ್ನು ಗೆದ್ದಿದೆ, ಬಿ ಜೆ ಪಿ ಒರಿಸ್ಸಾವನ್ನು ಗೆದ್ದಿದೆ, ಬಿ ಜೆ ಪಿ ಈಗ ಬಂಗಾಲವನ್ನು ಗೆದ್ದಿದೆ, ಬಿ ಜೆ ಪಿ ಮತ್ತೊಮ್ಮೆ ಅಸ್ಸಾಮನ್ನು ಗೆದ್ದಿದೆ, ಬಿ ಜೆ ಪಿ ಮತ್ತೊಮ್ಮೆ ಪುದುಚೇರಿಯನ್ನು ಗೆದ್ದಿದೆ. ಹೊಸ ರಾಜ್ಯಗಳನ್ನೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು. ಒರಿಸ್ಸಾ ಒಂದು ಮಾತನ್ನು ಹೇಳ್ತಾ ಇದ್ರು, ಅಂಗ ವಂಗ ಕಳಿಂಗ ಅಂತ. ನಮ್ಮ ರಾಷ್ಟ್ರಗೀತೆಯಲ್ಲಿ ಕೂಡ ಅದು ಬರುತ್ತೆ. ಅಂಗ ಅಂದರೆ ಅಂಗರಾಜ್ಯ, ನಾವು ಮಹಾಭಾರತದಿಂದ ನೋಡ್ತೀವಿ, ಅದು ಬಿಹಾರ. ವಂಗ ಅಂತ ಹೇಳಿದರೆ ಬಂಗಾಲ, ಕಳಿಂಗ ಅಂದರೆ ಒರಿಸ್ಸಾ. ನಾನು ಹಿಂದೆ ಕೂಡ ವಿಶ್ಲೇಷಣೆಗಳಲ್ಲಿ ಹೇಳ್ತಾ ಇದ್ದೆ, ಬಿ ಜೆ ಪಿಗೆ ಸುಲಭ ಇದೆ ಪಶ್ಚಿಮ ಬಂಗಾಳ ಒಂದು ಕಾರಣಕ್ಕೆ. ಯಾಕೆಂದರೆ ಪಕ್ಕದ ಬಿಹಾರ್ ಗೆದ್ದಿದ್ದಾರೆ, ಒಡಿಸ್ಸಾ ಗೆದ್ದಿದ್ದಾರೆ. ಅವರಿಗೆ ಅಕ್ಕಪಕ್ಕದ 2 ರಾಜ್ಯಗಳು ಕೈಯಲ್ಲಿದ್ದಾಗ ಮಧ್ಯದ ಒಂದು ರಾಜ್ಯದ ಆ ಒಂದು ಲೆಕ್ಕಾಚಾರವನ್ನು, ಅಲ್ಲಿಯ ಮನಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಸುಲಭ ಆಗುತ್ತೆ. ಗೆಲುವಿಗೆ 1000 ಕಾರಣಗಳನ್ನು ಬಿ ಜೆ ಪಿ ಕೊಡುತ್ತೆ. ಯಾಕೆಂದರೆ ಅಂಥ ಎಫರ್ಟನ್ನು ಹಾಕಿದ್ದಾರೆ. 15 ದಿನ ಚುನಾವಣೆಯ ಕೊನೆಯ 15 ದಿನಗಳು ಅಮಿತ್ ಶಾ ಬಂದು ಠಿಕಾಣಿ ಹೂಡಿದ್ರು. ಇದೇ ಅಮಿತ್ ಶಾ ಏನು ಹೇಳಿದ್ರು ಗೊತ್ತಾ? ದೀದಿ, ಬೆಂಗಾಲದಲ್ಲಿ ನೀವು ಮತ್ತೊಮ್ಮೆ ಬಾಬ್ರಿ ಮಸೀದಿ ಕಟ್ತೀನಿ ಅನ್ನೋ ಕನಸನ್ನು ಬಿಟ್ಟುಬಿಡಿ, ಯಾವ ಮಗನಿಗೂ ಕೂಡ ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ನಿಮ್ಮದು ಕಮ್ಯುನಿಸ್ಟ್ನ ಗೂಂಡಾಗಿರಿ ಆಯಿತು, ಕಮ್ಯುನಿಸ್ಟ್ ಗೂಂಡಾಗಿರಿ ಆದಮೇಲೆ TMC ಗೂಂಡಾಗಿರಿ ಮತ್ತು ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋ ಕನಸನ್ನು ಬಿಟ್ಟುಬಿಡಿ ಅಂತ ಯೋಗಿ ಬಂದು ಗುಡುಗಿದ್ರು. ಯಾವ ಬುಲ್ಡೋಸರ್ ಬಾಬಾ, ಯಾವ ಗಟ್ಟಿ ಆಡಳಿತವನ್ನು, ಯಾವ ಲಾ ಆ್ಯಂಡ್ ಆರ್ಡ್ರನ್ನು ಪಶ್ಚಿಮ ಬಂಗಾಳ ನಿರೀಕ್ಷೆ ಮಾಡ್ತಾ ಇದೆಯೋ, ಇವತ್ತಿನ RG ಕಾರ್ ಒಂದು ಪ್ರಕರಣ ಏನಾಯಿತು, ಆ ಒಂದು ಮೆಡಿಕಲ್ ಕಾಲೇಜಿನಲ್ಲಿ ಒಬ್ಬ ವೈದ್ಯ ಮೇಲಾದಂಥ ಅತ್ಯಂತ ಕ್ರೂರವಾದಂಥ ಅತ್ಯಾಚಾರ ಕೊಲೆ ಪ್ರಕರಣದ ಹಿಂದೆ TMC ಯಾವ ರೀತಿಯಲ್ಲಿ ಸಾಫ್ಟ್ ಆಗಿತ್ತೋ, ಅದೇ ಆ ಒಂದು ಅತ್ಯಾಚಾರಕ್ಕೊಳಗಾದ ಡಾಕ್ಟರ್ ತಾಯಿ ಏನಿದ್ರು ರತ್ನಾ ದೇಬ್ನಾಥ್ ಅವ್ರನ್ನೇ ಕಣಕ್ಕಿಳಿಸಿ ಬಿ ಜೆ ಪಿ ಗೆಲುವನ್ನು ಕಂಡಿದೆ. ಇದೆಲ್ಲ ಕೂಡ ಬಿ ಜೆ ಪಿಯ ಪ್ಲಸ್ಗಳು. ಅಂದರೆ ಪಶ್ಚಿಮ ಬಂಗಾಳದಲ್ಲಿ 3 ಬಾರಿ ಮಹಿಳೆ ಏನು ಆ ಮಮತಾ ಬ್ಯಾನರ್ಜಿ ಬಗ್ಗೆ ಯಾವುದೇ ಅಂದರೆ ನೆಗೆಟಿವ್ಗಳು ತುಂಬ ಕಡಿಮೆ ಇತ್ತು. ಆದರೆ ಅವರ ಸುತ್ತಮುತ್ತ ಇದ್ದ ಟೀಮ್ ಇತ್ತಲ್ಲ, ಅವರು ಬೆಂಗಾಲದಲ್ಲಿ ಎಂಥದ್ದನ್ನು ಮಾಡಿದರು ಅಂದರೆ, ಸಮೀಕ್ಷೆಗೆ ಹೋದವರು ನೀವು ಯಾವ ಪಕ್ಷಕ್ಕೆ ಮತ ಹಾಕ್ತೀರಾ ಅಂದರೆ ಮಾತಾಡ್ತಾ ಇರಲಿಲ್ಲ. ಯಾಕಂದರೆ ಯಾರಾದರೂ ಬಂದು ನಮಗೆ ನಾವು ಮಾತಾಡಿದ್ದೀವಿ ಅಂದರೆ ನಮ್ಮ ಮೇಲೆ ದಾಳಿ ಮಾಡ್ತಾರೆ, ನಾವು TMC ಬಿಟ್ಟು ಬೇರೆಯವರಿಗೆ ಮತ ಹಾಕ್ತೀವಿ ಅಂತ ಹೇಳಿದರೆ ನಮ್ಮ ಮೇಲೆ ದಾಳಿ ಆಗುತ್ತೆ ಅಂತ. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಆಕ್ಸಿಸ್ ಮೈ ಇಂಡಿಯಾ ಸರ್ವೆ ಇತ್ತಲ್ಲ, ಪ್ರದೀಪ್ ಗುಪ್ತಾ ಸರ್ವೆ ಪ್ರಕಟಣೆ ಮಾಡಲಿಲ್ಲ. ಅವ್ರು ಹೇಳಿದರು ಬೆಂಗಾಲದಲ್ಲಿ ಜನ 80% ನಾವು ಸಮೀಕ್ಷೆಗೆ ಹೋದಾಗ ಅಲ್ಲಿನ ಜನ ಸಮೀಕ್ಷೆಯನ್ನು ಹೇಳಿದರೂ ಕೂಡ ಅವರ ಪರಿಚಯ ಹೇಳ್ಕೊಳ್ಳೋಕೆ ಇಷ್ಟಪಡಲ್ಲ. ಹಾಗಾಗಿ ನಮ್ಮ ಕ್ರೈಟೀರಿಯಾ ಇದೆ, ನಾವು ಅವರ ಹೆಸರು, ಅವರ ವಯಸ್ಸು, ಅವರ ಟೋಟಲ್ ಡೀಟೇಲ್ ತೊಗೊಂಡು ಅವ್ರು ಯಾರಿಗೆ ಓಟ್ ಹಾಕ್ತಾರೆ ಯಾಕೆ ಅನ್ನೋದನ್ನು ಸಮೀಕ್ಷೆ ಮಾಡ್ತೀವಿ. ಆ ರೀತಿಯ ನಮ್ಮ ಸಮೀಕ್ಷೆಯ ಕ್ರೈಟೀರಿಯಾ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಅಲ್ಲಿನ ಜನ ಸಪೋರ್ಟ್ ಮಾಡ್ತಾ ಇಲ್ಲ, ಅಲ್ಲಿ ಅವ್ರಿಗೆ ಆತಂಕ ಇದೆ, ಸಮೀಕ್ಷೆಯನ್ನು ಕೊಡೋದಕ್ಕೂ ಆತಂಕ ಇದೆ, ಜನರಿಗೆ ಸ್ವಾತಂತ್ರ್ಯ ಇಲ್ಲ. ಅಷ್ಟರ ಮಟ್ಟಿಗೆ
TMC ಆಡಳಿತ ಇದೆ ಅನ್ನೋದನ್ನು ಅವ್ರು ಯಾವ ಪಕ್ಷ ಅಂತ ಹೇಳಿರಲಿಲ್ಲ. ಬಟ್ ಅಲ್ಲಿ ಸಮೀಕ್ಷೆಯಲ್ಲಿ ಜನ ಓಪನ್ ಆಗಿ ಮಾತಾಡೋದಕ್ಕೆ ಭಯ ಪಡ್ತಾ ಇದ್ದಾರೆ ಅಂತ. ಜೊತೆಗೆ ನನ್ನ ಮಿತ್ರರು ಒಂದಷ್ಟು ಕೆಲವು ಕಡೆ ನನ್ನ ಸ್ನೇಹಿತರನ್ನು ಕೇಳಿದಾಗ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಬಂದವರು ಅವ್ರು ಹೇಳ್ತಾಯಿದ್ರು, ಹೌದು ಜನ ಓಪನ್ ಆಗಿ ಮಾತಾಡಲ್ಲ, ಯಾಕೆಂದರೆ ಅಲ್ಲಿ TMC ಗುಂಡಾಗಳಿದ್ದಾರೆ. ಸೊ ಅವರು ಯಾವ ಪಕ್ಷಕ್ಕೆ ಮತ ಹಾಕ್ತೀರಾ ಅಂತ ಗೊತ್ತಾದರೆ ಅವ್ರ ಮೇಲೆ ದಾಳಿ ಮಾಡ್ತಾರೆ. ಈ ರೀತಿಯ ಪರಿಸ್ಥಿತಿ ಇತ್ತಲ್ಲ, ಇದನ್ನು ಎನ್ಕ್ಯಾಶ್ ಮಾಡಿಕೊಂಡ್ರು. ಮತ್ತು ಕೇಂದ್ರದ ಯೋಜನೆಗಳನ್ನು ರಾಜ್ಯಕ್ಕೆ ಬರೋಕ್ಕೆ ಬಿಡ್ತಾ ಇರಲಿಲ್ಲ. ಆಯುಷ್ಮಾನ್ ಭಾರತ್ ಮೋದಿ ಗೆದ್ದ ನಂತರದ ಭಾಷಣದಲ್ಲೇ ಹೇಳಿದರು, ಪ್ರಥಮ ಕ್ಯಾಬಿನೆಟ್ಟಲ್ಲೇ ಕೇಂದ್ರದ ಎಲ್ಲ ಯೋಜನೆಗಳು ಕೂಡ ಪಶ್ಚಿಮ ಬಂಗಾಳ ಜನರಿಗೆ ಸಿಗ್ತವೆ ಅಂತ. ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳಕ್ಕೆ ಕೇಂದ್ರದ ಯೋಜನೆಗಳನ್ನು ತರ್ತಾ ಇರಲಿಲ್ಲ, ಅದರ ಲಾಭ ಸಿಗ್ತಾ ಇರಲಿಲ್ಲ. ಕಾರಣಗಳು ಹಲವಿದೆ. ಆದರೆ BJP ಆ ಒಂದು ದಂಡಯಾತ್ರೆ ಏನು ನಡೆಸ್ತಾ ಇದೆ, ಒಂಥರ ಅಲೆಕ್ಸಾಂಡರ್ನ ದಂಡಯಾತ್ರೆ ರೀತಿ, ಅದನ್ನು ಮುಂದುವರ್ಸ್ಕೊಂಡೇ ಹೋಗ್ತಾ ಇದೆ. ತಮಿಳ್ನಾಡಿನಲ್ಲಿ ಆಗದೇ ಇರ್ಬೋದು, ಅದಕ್ಕೆ ಸೌತ್ ಅನ್ನೋದು BJPಗೆ ಇನ್ನೂ ಕೂಡ ಅದಕ್ಕೆ ಹಿಡಿತ ಸಿಕ್ಕಿಲ್ಲ. ಆದರೆ ಪೂರ ಉಳಿದ ಭಾಗವನ್ನೆಲ್ಲ BJP ತನ್ನ ಕೈಗೆ ತಗೊಂಡಿದೆ. 22 ರಾಜ್ಯಗಳು ಅಂತ ಹೇಳಿದರೆ BJP ಆಡಳಿತದ ವಿಸ್ತಾರ ಇದೆಯಲ್ಲ, ಒಂದು ರೀತಿಯಲ್ಲಿ ಹೇಗೆ ಹಿಸ್ಟ್ರಿಯಲ್ಲಿ ಅಶೋಕ ಅಕ್ಬರ್ನ ಕಾಲ ಅಥವಾ ಏನು ಮಗಧ ಸಾಮ್ರಾಜ್ಯದ ಕಾಲ ಇತ್ತು, ಏನು ಇಡೀ ಭಾರತವನ್ನು ಆಳಿದ್ರು, ನಮ್ಮದೇ 3ನೇ ಗೋವಿಂದ, ಇಡೀ ರಾಷ್ಟ್ರಕೂಟರ 3ನೇ ಗೋವಿಂದ ಭಾರತದಿಂದ ಅವನು ಬೇರೆ ಏನು ಭಾರತವನ್ನು ಇವತ್ತಿನ ಮ್ಯಾಪನ್ನು ದಾಟಿ ಹೋಗಿದ್ದ ಅಂತ ಹೇಳ್ತೀವಲ್ಲ, ಆ ರೀತಿಯ ಒಂದು ಏನು ಅಶ್ವಮೇಧ ಯಾಗವನ್ನು ಮಾಡಿ ಆ ಕುದುರೆಯನ್ನು ಕಟ್ಟೋಕೆ ಯಾರಿಗೂ ಸಾಮರ್ಥ್ಯ ಇಲ್ಲ ಅನ್ನೋ ರೀತಿ ಮುನ್ನುಗ್ತಾ ಇದೆ BJP. ಒಂದು ರೀತಿಯಲ್ಲಿ ಏನು ಅಂದರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಲ್ಲಿ. ಮತ್ತು ಕೊನೆಯಲ್ಲೊಂದು ಫೈನಲ್ ಟಚ್ಚನ್ನು ಹೇಳೋದಾದ್ರೆ ನಾನು ನಿಮಗೆ, ಇಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಲೋಕಸಭೆಯಲ್ಲಿ ನಿಂತು ಒಂದು ಮಾತನ್ನು ಹೇಳಿದರು, ನೀವು BJPನ ಎದುರು ಹಾಕ್ಕೊಳ್ಳಿ, BJP ಬಗ್ಗೆ ತಪ್ಪು ಮಾತಾಡಿ, BJPನ ಟೀಕೆ ಮಾಡಿ, ಆದರೆ ರಾಮನನ್ನು ಎದುರು ಹಾಕ್ಕೋಬೇಡಿ ಅಂತ. TMC ಕೊನೆಗೆ ಮಮತಾ ಬ್ಯಾನರ್ಜಿ ಕೊನೆಗೆ ಏನು ಈ ಬಾರಿ ಪ್ರಚಾರದ ಕೊನೆಯಲ್ಲಿ ಜೈ ಶ್ರೀರಾಮ್ ಅಂತ ಹೇಳೋಕ್ಕೆ ಶುರು ಮಾಡಿದರು, ಅಥವಾ ಎಲ್ಲ ಏನೋ ಇನ್ಶಾ ಅಲ್ಲಾ ಅಂತ ಇದ್ರು, ಜೈ ಶ್ರೀರಾಮ್ ಅಂತ ಇದ್ರು, ಏನೇನೋ ಘೋಷಣೆಗಳನ್ನು ಹೇಳೋಕ್ಕೆ ಶುರು ಮಾಡ್ತಾಯಿದ್ರು. ಮೊದಲದನ್ನು ಅವ್ರು ಮಾಡ್ತಾ ಇರಲಿಲ್ಲ. ಆದರೆ ಇದನ್ನು ಮಾಡೋಕ್ಕೆ ಹೋಗಬೇಡಿ, ಅಂದರೆ ಯಾವತ್ತೂ ಕೂಡ ಇಲ್ಲಿ ಹಿಂದೂಗಳ ಕಡೆಗಣನೆ, ಮುಸ್ಲಿಮರ ಏನು ಓಲೈಕೆ ಆಗಿದ್ದು ಜಾಸ್ತಿ ಆಯಿತು. ಇದೆಲ್ಲವನ್ನು BJP ಬಳಸ್ಕೊಂಡು ಬಂಗಾಲವನ್ನು ಗೆದ್ದಿದೆ. ಹಾಗಾಗಿ BJPಗೆ 294 ಕ್ಷೇತ್ರಗಳ ಒಂದು 2ನೇ ಅತಿ ದೊಡ್ಡ ರಾಜ್ಯವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ. ಮುಂದಿನ ದಿನಗಳು ಹೇಗಿರ್ತವೆ ಗೊತ್ತಿಲ್ಲ. BJP ಕೂಡ ತಮ್ಮ ಏನು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುತ್ತಾ, ಅಲ್ಲಿ ಗ್ಯಾರಂಟಿಗಳನ್ನು ಈಡೇರಿಸುತ್ತಾ, ಬಹಳ ಮುಖ್ಯವಾಗಿ ಭದ್ರತೆ, ನಾವು ಅಲ್ಲಿಯ ಏನು ಬಾಂಗ್ಲಾದೇಶಿ ನುಸುಳುಕೋರರನ್ನು ತಡೀತೀವಿ ಅಂತ ಹೇಳಿದೆ. ಸೊ ಅಲ್ಲಿ ಏನು 600 ಕಿಲೋಮೀಟ್ರ್ ಬಾರ್ಡ್ರನ್ನು ಇನ್ನೂ ಕೂಡ ಅಲ್ಲಿ ಕ್ಲೋಸ್ ಮಾಡಬೇಕಾಗಿದೆ, ಫೆನ್ಸಿಂಗ್ ಮಾಡಬೇಕಾಗಿದೆ. ಅದಕ್ಕೆ TMC ಸರ್ಕಾರ ಸಾಥ್ ಕೊಡ್ತಾ ಇರಲಿಲ್ಲ. 1200 ಕಿಲೋಮೀಟ್ರಲ್ಲಿ 600 ಕಿಲೋಮೀಟ್ರ್ ಬಾರ್ಡ್ರನ್ನು ಕ್ಲೋಸ್ ಮಾಡಬೇಕಾಗಿತ್ತು. ಅದು ಕೇಂದ್ರ ಸರ್ಕಾರದಿಂದ ಫಂಡ್ ಇದ್ದರೂ ಕೂಡ ಅವ್ರು ಮಾಡ್ತಾ ಇಲ್ಲ ಅನ್ನೋಂಥದ್ದಿತ್ತು. ಇದೆಲ್ಲವನ್ನು BJP ಎಷ್ಟು ಬೇಗ ಮಾಡುತ್ತೆ, ಎಷ್ಟು ಬೇಗ ಈಡೇರಿಸ್ತಾರೆ, ಸೊ ಈ ಕುತೂಹಲ ಸದ್ಯ ಇದೆ. ಸದ್ಯಕ್ಕೆ ನಮಗೂ ಇರುವಂಥ ಪ್ರಶ್ನೆ, ನೋಡೋಣ BJP ಅವ್ರು ಏನು ಮಾಡ್ತಾರೆ. ಸದ್ಯಕ್ಕೆ ಭರ್ಜರಿಯಾಗಿ 200+ ಸೀಟನ್ನು ಗೆದ್ದಿದ್ದಾರೆ. ನಾವು ಕೂಡ ಕಾಯ್ತಾ ಇದ್ದೀವಿ. ಮತ್ತಷ್ಟು ಈ ರೀತಿಯ ಅಪ್ಡೇಟ್ಸನ್ನು ರಾಷ್ಟ್ರ ರಾಜಕಾರಣ, ಅಂತಾರಾಷ್ಟ್ರೀಯ ವಿಚಾರಗಳ ವಿಶ್ಲೇಷಣೆ ಕೂಡ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ನೋಡ್ತಾ ಇರಿ ಪಬ್ಲಿಕ್ ಇಂಪ್ಯಾಕ್ಟ್. ಸರ್, ಹೆಚ್ಚು ಕಮ್ಮಿ ನಾನೊಂದು 100 kg ಇದ್ದೀನಿ, ಸಣ್ಣ ಆಗಬೇಕು, 75 kgಗೆ ಬರಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ 75 kg ಬರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.